ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಗೆ ಗೊತ್ತೊಂದು ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿದೆ, ಇವತ್ತು ರೆಡ್ಮಿ ನೋಟ್ 9 ಪ್ರೋ ಮತ್ತು ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ ಈ ಎರಡು ಫೋನ್ಗಳು ಸಹ ಲಾಂಚ್ ಆಗಿರುವಂಥದ್ದು. ರೆಡ್ಮಿ ನೋಟ್ 9 ಸಹ ಇವತ್ತೇ ಲಾಂಚ್ ಆಗುತ್ತೆ ಅಂತ ಅನ್ಕೊಂಡಿದ್ವು, ಆದರೆ ಅದನ್ನು ಲಾಂಚ್ ಮಾಡಿಲ್ಲ. ಕೇವಲ ರೆಡ್ಮಿ ನೋಟ್ 9 ಪ್ರೋ ಮತ್ತು 9 ಪ್ರೋ ಮ್ಯಾಕ್ಸ್ ಈ ಎರಡು ಫೋನ್ಗಳನ್ನ ಲಾಂಚ್ ಮಾಡಿದರೆ. ಈ ಎರಡು ಫೋನ್ಗಳ ಸ್ಪೆಸಿಫಿಕೇಶನ್ ಯಾವ ರೀತಿ ಇದೆ, ಬೆಲೆ ಎಷ್ಟಿದೆ, ಈ ಒಂದು ಫೋನ್ನ ತೊಗೊಬೋದಾ ನಾವು, ಈ ಒಂದು ಪ್ರೈಸ್ ರೇಂಜಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಇದಕ್ಕೆ ಕಾಂಪಿಟೇಟರ್ ಯಾವ್ದಾರೆ ಇರುವ ಕಂಪ್ಲೀಟ್ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತೇವೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಡಿಸ್ಕ್ರಿಪ್ಷನ್ ಫಾಲೋ ಮಾಡೋದಿಲ್ಲ. ಮೊದಲದಾಗಿ ಎರಡು ಫೋನ್ಗಳು ಸಹ ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಶನ್ ಹೊಂದಿರುವಂಥದ್ದು. ಆಯ್ತಾ, ಈ ಎರಡು ಫೋನ್ಗಳು ಸಹ 6.67 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಎರಡು ಫೋನ್ಗಳು ಸಹ 60 ಹರ್ಟ್ಸ್ ಹೊಂದಿರುವಂಥದ್ದು. ಹೌದು, ಕೇವಲ 60 ಹರ್ಟ್ಸ್ನ ಡಿಸ್ಪ್ಲೇ ಈ ಒಂದು ಫೋನ್ ಇರುವಂಥದ್ದು ಒಂಥರ ನನಗೆ ಬೇಜಾರು ಅನ್ನಿಸ್ತು. ಮತ್ತು ಈ ಒಂದು ಎರಡು ಫೋನ್ಗಳು ಸಹ ಏನಿದೆ, ಎರಡೂ ಸಹ ಗೊರಿಲ್ಲಾ ಗ್ಲಾಸ್ 5 ಪ್ರಾಡಕ್ಟ್ ಆಗಿರುವಂಥದ್ದು. ಹಿಂದೆ ಮತ್ತು ಮುಂದೆ ಎರಡೂ ಸಹ ಗೊರಿಲ್ಲಾ ಗ್ಲಾಸ್ 5 ಆಗಿರುವಂಥದ್ದು ಒಂದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಎರಡು ಫೋನ್ಗಳು ಸಹ ಈ ಒಂದು LPDDR4 ರ್ಯಾಮ್ ಇರುವಂಥದ್ದು ಮತ್ತು ಈ ಒಂದು UFS 2.1 ಸ್ಟೋರೇಜ್ ಇರುವಂಥದ್ದು ತುಂಬ ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಎರಡು ಫೋನ್ಗಳು ಸಹ ಸ್ನ್ಯಾಪ್ಡ್ರ್ಯಾಗನ್ 720G ಪ್ರೋಸೆಸರ್ ಇರುವಂಥದ್ದು, ತುಂಬ ಒಳ್ಳೆಯ ಪ್ರೋಸೆಸರ್ ಇದಾಗಿರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ 720G ಸೇಮ್ ಪ್ರೋಸೆಸರ್ ನಮಗೆ ಈ ಒಂದು ರಿಯಲ್ಮಿ 6 ಪ್ರೋ ಈ ಒಂದು ಫೋನಲ್ಲೂ ಸಹ ನಮಗೆ ನೋಡೋ ಸಿಕ್ಕಿತ್ತು. ಇದೀಗ ಸೇಮ್ ಅದೇ ಪ್ರೋಸೆಸರು ಈ ಎರಡೂ ಫೋನ್ಗಳು ಸಹ ಇರುವಂಥದ್ದು ಒಂದು ರೀತಿ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಕ್ಯಾಮ್ರಾ ಬಂತು ಅಂತಂದರೆ ಫಸ್ಟ್ ಈ ಒಂದು ರೆಡ್ಮಿ ನೋಟ್ 9 ಪ್ರೋಗೆ ಬರ್ತೀನಿ. ರೆಡ್ಮಿ ನೋಟ್ 10 ಪ್ರೋನಲ್ಲಿ 48 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಇರುವಂಥದ್ದು, ಇನ್ನೊಂದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆ್ಯಂಗಲ್ಲು, ಇನ್ನೊಂದು 5 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಲೆನ್ಸು ಮತ್ತು 2 ಮೆಗಾ ಪಿಕ್ಸೆಲ್ ಒಂದು ಡೆಪ್ ಸೆನ್ಸರ್ ಇರುವಂಥದ್ದು. ಅದೇ ಈ ಕಡೆ ರೆಡ್ಮಿ ನೋಟ್ 9 ಪ್ರೋ ಮ್ಯಾಕ್ಸಿಗೆ ಬಂತು ಅಂತಂದರೆ 64 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಇರುವಂಥದ್ದು. ಅದಾದ ನಂತರ ಸೇಮ್ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು, 5 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಲೆನ್ಸು ಮತ್ತು 2 ಮೆಗಾ ಪಿಕ್ಸೆಲ್ ಡೆಪ್ ಸೆನ್ಸರ್. ಈ ಮೇನ್ ಸೆನ್ಸರ್ ಒಂದು ಡಿಫ್ರೆನ್ಸ್ ಇರೋದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಕ್ಯಾಮ್ರಾ ಕ್ಲಾರಿಟಿ ಹೆಂಗಿದೆ ಅಂತ ಚೆಕ್ ಮಾಡಬೇಕು, ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಇನ್ನೇ ಒಂದು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ ಒಂದು ರೆಡ್ಮಿ ನೋಟ್ 10 ಪ್ರೋನಲ್ಲಿ 16 ಮೆಗಾ ಪಿಕ್ಸೆಲ್ ಒಂದು ಫ್ರಂಟ್ ಕ್ಯಾಮ್ರಾ ಇದ್ದರೆ, ಇದು ರೆಡ್ಮಿ ನೋಟ್ 9 ಪ್ರೋ ಮ್ಯಾಕ್ಸಲ್ಲಿ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಎರಡರೂ ಸಹ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಮುಂದ್ಗಡೆನೂ ಅಲ್ಲ ಹಿಂದ್ಗಡೆನೂ ಅಲ್ಲ, ಸೈಡ್ ಪವರ್ ಬಟನ್ ಇರುತ್ತಲ್ವ ಅದ್ರ ಮೇಲ್ಗಡೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇಟ್ಟಿರುವಂಥದ್ದು ಓಕೆ ಅಂತ ಅನ್ಕೋತೀನಿ. ಒಂದು ರೀತಿ ನನಗೂ ಇಷ್ಟ ಆಯಿತು ಸೈಡಲ್ಲಿ ಇಟ್ಟಿರುವಂಥದ್ದು. ಹಿಂದೆ ನಡೆಯೋದಕ್ಕಿಂತ ಮುಂದೆ ನಡೆಯೋದಕ್ಕಿಂತ ಒಂದು ಸ್ವಲ್ಪ ಫಾಸ್ಟಾಗಿ ಇರುತ್ತೆ ನನಗೆ ಅನ್ನಿಸ್ತಂಗೆ. ಹೇಗೂ ಪವರ್ ಬಟನ್ ನಾವು ಕ್ಲಿಕ್ ಮಾಡ್ತೀವಿ ಯೂಶ್ವಲಿ, ಸೊ ಅಲ್ಲೇ ಅನ್ಲಾಕ್ ಆಗಿಬಿಡುತ್ತೆ, ಒಳ್ಳೆ ವಿಷಯನೇ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಎರಡು ಫೋನ್ಗಳು ಸಹ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಆದರೆ ಈ ಒಂದು ರೆಡ್ಮಿ ನೋಟ್ 9 ಪ್ರೋ ಮ್ಯಾಕ್ಸಲ್ಲಿ ನಿಮಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇದ್ರೆ, ಈ ಕಡೆ ರೆಡ್ಮಿ ನೋಟ್ 9 ಪ್ರೋನಲ್ಲಿ ಈ ಒಂದು 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಬಾಕ್ಸ್ ಒಳಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಪ್ರೋ ಮ್ಯಾಕ್ಸ್ ಫುಲ್ ಕನ್ಫ್ಯೂಷನ್ ಅಂತಾರೆ, ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇರ್ಬೋದು ತುಂಬ ಜನಕ್ಕೆ. ಇನ್ನು ಬೆಲೆಯ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಒಂದು ರೆಡ್ಮಿ ನೋಟ್ 9 ಪ್ರೋ ಏನಿದೆ ಇದು ಕೇವಲ 13,000 ರೂಪಾಯಿಂದ ಶುರುವಾಗ್ತಾ ಇರುವಂಥದ್ದು. ಆ ಕಡೆ ರೆಡ್ಮಿ ನೋಟ್ 9 ಪ್ರೋ ಮ್ಯಾಕ್ಸ್ ಆ್ಯಕ್ಚುಲಿ ಈ ಒಂದು 6GB 64GB ವೇರಿಯಂಟಿಗೆ 15,000ದಿಂದ ಶುರುವಾಗ್ತಾ ಇರುವಂಥದ್ದು. ನಾನು ಈ ಒಂದು ಫೋನ್ ಯಾವ ರೀತಿ ಇದೆ ಅಂತ ನಿಮಗೆ ಸಜೆಸ್ಟ್ ಮಾಡಬೇಕು ಅಂತ ಅಂದರೆ, ತಗೊಳ್ಳೋದ್ರೆ ನನಗನ್ನಿಸ್ದಂಗೆ ನೀವು ಈ ಒಂದು ರೆಡ್ಮಿ ನೋಟ್ 9 ಪ್ರೋ ಮ್ಯಾಕ್ಸನ್ನು ತಗೊಳ್ಳಿ, ಈ ಒಂದು ಬೇಸಿಕ್ ವೇರಿಯಂಟ್. ಏನಕ್ಕೆ ಅಂತಂದರೆ ಎರಡು ಫೋನ್ಗಳು ಸಹ 90 ಹರ್ಟ್ಸ್ನ ಡಿಸ್ಪ್ಲೇ ಇಲ್ಲ. ಬಟ್ ಕಂಪೇರ್ ಮಾಡ್ತೀನಿ ಅಂತ ಅಂದರೆ, ಈ ಒಂದು ರಿಯಲ್ಮಿ 6 ಲಾಂಚ್ ಆಯಿತು ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ನೀಡುತ್ತೆ. G90T ಕೂಡ ತುಂಬ ಒಳ್ಳೆ ಪ್ರೋಸೆಸರ್, ಅದು ಕೂಡ ನಿಮ್ಗೆ 13,000 ಲಾಂಚ್ ಆಗ್ತಿರುವಂಥದ್ದು. ಸೊ ನನಗೆ ಅನ್ನಿಸ್ದಂಗೆ ನೀವು 13,000 ಬಡ್ಜೆಟ್ ಅಂತಂದರೆ ಈ ಒಂದು ರೆಡ್ಮಿ ನೋಟ್ 8 ಪ್ರೋಗಿಂತ ಈ ಒಂದು ರಿಯಲ್ಮಿ 6 ಅನ್ನು ತೊಗೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಏನಕ್ಕೆ ಅಂತಂದರೆ ಬ್ಯಾಟ್ರಿ ಸ್ವಲ್ಪ ಕಡಿಮೆ ಇದೆ ಆಯ್ತಾ, ರಿಯಲ್ಮಿಲಿ 4300 mAh ಕೆಪಾಸಿಟಿ ಬ್ಯಾಟ್ರಿ ಸ್ವಲ್ಪ ಕಡಿಮೆನೇ ಅದು ಒಪ್ಕೋತೀನಿ. ಬಟ್ ಇದರಲ್ಲಿ ನಿಮಗೆ 90 ಹರ್ಟ್ಸ್ನ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಕ್ಯಾಮ್ರಾ ಕೂಡ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಅಂತ ನನಗನ್ಸುತ್ತೆ, ಎರಡೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಇರುವಂಥದ್ದು. ಇನ್ನು ನೋಟ್ 9 ಪ್ರೋ ಮ್ಯಾಕ್ಸು ಮತ್ತು ಈ ಒಂದು ರಿಯಲ್ಮಿ 6 ಪ್ರೋನ ಕಂಪೇರ್ ಮಾಡಬೇಕು ಅಂತ ಅಂದರೆ ಸೇಮ್ ಅದೇ ರೀತಿ ಇದರಲ್ಲಿ ರೆಡ್ಮಿನಲ್ಲಿ 90 ಹರ್ಟ್ಸ್ನ ಡಿಸ್ಪ್ಲೇ ಇಲ್ಲ, ಇದರಲ್ಲಿ 90 ಹರ್ಟ್ಸ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಜೊತೆಗೆ ಡ್ಯೂಯಲ್ ಫ್ರಂಟ್ ಕ್ಯಾಮ್ರಾ ನಮಗೆ ಸಿಗ್ತಾ ಇರುವಂಥದ್ದು. 2,000 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೀವಿ ಯಾವುದಕ್ಕೆ, ಈ ಒಂದು ರಿಯಲ್ಮಿ 6ಗೆ, ಬಟ್ ಸ್ಟಿಲ್ ವರ್ತ್ ಇಟ್ ಅಂತ ನನಗನ್ಸುತ್ತೆ. ಯಾಕೆಂದರೆ ನಿಮಗೆ ಡ್ಯೂಯಲ್ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಸಿಗ್ತಾ ಇದೆ, ಜೊತೆಗೆ 90 ಹರ್ಟ್ಸ್ನ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಸೊ ನನಗನ್ನಿಸ್ತಂಗೆ ಎರಡು ಸೇಮ್ ಪ್ರೋಸೆಸರ್, ಸ್ನ್ಯಾಪ್ಡ್ರ್ಯಾಗನ್ 720G ಪ್ರೋಸೆಸರ್ನೇ. ಬಟ್ ಸ್ಟಿಲ್ ನಾನು ಚೂಸ್ ಮಾಡೋದಾದರೆ
ಈ ಒಂದು ರಿಯಲ್ಮಿಯನ್ನು ಚೂಸ್ ಮಾಡ್ತೀನಿ. ಏನಕ್ಕೆಂದರೆ 90 ಹರ್ಟ್ಸ್ನ ಈ ಒಂದು ರೆಸ್ಪಾನ್ಸ್ ತುಂಬ ಸಖತ್ತಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮಗೆ 120 ವ್ಯಾಟ್ನ ಒಂದು ಟಚ್ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇರುವಂಥದ್ದು. ಸೊ ಅದನ್ನು ಬಿಟ್ಟರೆ ಎರಡೂ ಫೋನ್ಗಳು ಚೆನ್ನಾಗಿದೆ. ಒಂದು ರೆಡ್ಮಿ ನೋಟ್ 9 ಪ್ರೋ ಮ್ಯಾಕ್ಸು ಚೆನ್ನಾಗಿದೆ, ರಿಯಲ್ಮಿ 6 ಪ್ರೋನು ಚೆನ್ನಾಗಿದೆ. ಬಟ್ ಪರ್ಸ್ನಲಿ ನಾನಂತೂ ರಿಯಲ್ಮಿಯನ್ನು ಚೂಸ್ ಮಾಡ್ತೀನಿ. 13,000 ಪ್ರೈಸಲ್ಲಾದರೂ ಅಷ್ಟೇ, 13,000 ಪ್ರೈಸಲ್ಲಂತೂ ನಾನು ರಿಯಲ್ಮಿ 6ನೇ ಚೂಸ್ ಮಾಡ್ತೀನಿ. ಇನ್ನು ಈ ಕಡೆ ಎರಡು ಫೋನ್ಗಳು ಚೆನ್ನಾಗಿದೆ, ರೆಡ್ಮಿ ನೋಟ್ 9 ಪ್ರೋ ಮ್ಯಾಕ್ಸು ಮತ್ತು ರಿಯಲ್ಮಿ 6 ಪ್ರೋ ಎರಡೂ ಚೆನ್ನಾಗಿದೆ. ಎರಡರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು ನನಗೆ ಅನ್ನಿಸ್ದಂಗೆ. ಸೊ ತುಂಬ ಕನ್ಫ್ಯೂಷನ್ ಆಗಿದೆ ಅಂತ ಅನ್ಕೋತೀನಿ. ಓವರಾಲ್ ಇದು ನನ್ನ ಒಂದು ಫಸ್ಟ್ ಇಂಪ್ರೆಷನ್ ರಿವ್ಯೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪರವಾಗಿಲ್ಲ, ಈ ಫೋನ್ ಈ ಪ್ರೆಸೆನ್ಸ್ಗೆ ಒಳ್ಳೆ ಫೋನ್ಗಳನ್ನೇ ಓವರಾಲ್. ಸೊ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ. ಏನಾದ್ರು ಡೌಟ್ ಇದೆ ಅಂತಂದರೆ ಕೆಳಗಡೆ ಕಾಮೆಂಟ್ ಮಾಡಿ ಆಯಿತಾ. ಸೊ ನಾನು ನಿಮಗೆ ಉತ್ತರವನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಐಡಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಸ್ಕ್ರಿಪ್ಷನಲ್ಲಿ ಫಾಲೋ ಮಾಡೋದಿಲ್ಲ. ಸೇಮ್ ಮುಂದೆ ವಿಡಿಯೋದಲ್ಲಿ.